ಇದೆಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ನಾನು ಹೆಂಡ್ತಿ ಬೈತಾಳೆ, ಪ್ಯಾಂಟ್ ಎಲ್ಲ ಸರಿಗಿಲ್ಲ ಅಂದರೆ ಶರ್ಟ್ ಸರಿ, ಸೊ ನೀಟಾಗಿರ್ಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಓಕೆನಪ್ಪ. ಟೀಸರ್ ನೋಡಿದಾಗಲೇ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ರು, ಏನೋ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟಾಗಿ ಟ್ರೈ ಮಾಡಿರೋಂಥ ಕಂಟೆಂಟು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ಟ್ರೇಲರ್ ನೋಡಿದ್ರೆ ಇನ್ನೂ ಅದ್ಭುತ ಅನ್ನಿಸ್ತದೆ. ಏನು ಹೇಳ್ತೀರಾ ಸರ್? ಮನೆ ಫಿಲ್ಮು. ನಮ್ಮಣ್ಣ, ನಮ್ಮ ಅಕ್ಕನ ಮಗ ಚಿನ್ನು ಎತ್ಕೊಂಡು ಆಟ ಆಡ್ಸಿದ್ವಿ, ಓಡಾಡ್ಸಿದ್ವಿ. ನಮ್ಮ ಮೇಲೆಲ್ಲ ಮಾಡಿದ್ದಾನೆ ಅವನು. ಮೈಯೆಲ್ಲ ನಾವು ಒರೆಸ್ಕೊಂಡಿದ್ವಿ. ಅಷ್ಟು ಮುದ್ದಾಗಿ ಬೆಳೆಸಿದ್ವಿ, ಅಷ್ಟು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ. ಬೆಳೀತಾ ಬೆಳೀತಾ ನಮ್ಮ ಅಕ್ಕ ತುಂಬ ಸ್ಟ್ರಿಕ್ಟು ಓದೋ ವಿಚಾರದಲ್ಲ. ನನ್ನನ್ನೇ 3 ಸ್ಕೂಲಿಂದ ಚೇಂಜ್ ಮಾಡಿದ್ಲು ನಮ್ಮ ಅಕ್ಕ. ಓದಲಿ, ಹೆಂಗಾರ ಮಾಡಿ ಕಷ್ಟಪಟ್ಟು ಓದಲಿ ಅಂತ ನಾನು ಪ್ರಯತ್ನ ಪಟ್ಟೆ. ಹಾಗೆ ಪಾಪ ನಮ್ಮ ಚಿನ್ನೂ ಓದಬೇಕು ಅನ್ನೋ ಟೈಮ್ ಬಂದಾಗ ನನ್ನ ಮಗ ಓದ್ತಾ ಇಲ್ಲ, ಅವನು ಆ್ಯಕ್ಟ್ರ್ ಆಗ್ಬೇಕಂತೆ ಅಂತ ಹೇಳಿದ್ರು. ನಾನು ಹೇಳಿದೆ, ಅವ್ರಿಗೇನು ಇಷ್ಟನೋ ಅದನ್ನೇ ಬೆಳೆಸೋಣ, ಹಾಗೆ ಬೆಳೆಸೋಣ. ಮಕ್ಳಿಗೇನು ಇಷ್ಟನೋ ಅದ್ರ ಪ್ರಕಾರನೇ ಬೆಳೀಲಿ. ಫ್ಯೂಚರು ದೇವ್ರು ನೋಡ್ಕೋತಾನೆ, ಅಭಿಮಾನಿಗಳು ನೋಡ್ಕೋತಾರೆ, ನಾವೇನು ಹೇಳೋಕ್ಕಾಗಲ್ಲ, ಬಿಟ್ಬಿಡು ಅಂತ ಹೇಳಿದೆ. ನನಗೆ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದ್ದೇನು ಅಂದರೆ, ಅವನು ಪ್ರಿಪೇರ್ ಆಗ್ಬಿಟ್ಟು ಬಂದ. ಡ್ಯಾನ್ಸ್ ಕಲ್ತ್ಕೊಂಡ್ರು, ಫೈಟ್ ಕಲ್ತ್ಕೊಂಡ್ರು, ಡ್ರಾಮಾ ಕ್ಲಾಸಸ್ಸು, ಆ್ಯಕ್ಟಿಂಗ್ ಕ್ಲಾಸಸ್ಸು, ಒಂದು ಪ್ರಿಪೇರ್ ಆಗಿ ಯಾವುದೇ ಥರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ದುಕೊಂಡು ತಿಳ್ಕೊಂಡು ಬಂದಿದ್ದಾನೆ. ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು, ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಹುಡುಗಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಂಟ್ರಡ್ಯೂಸ್ ಮಾಡಿದ್ದಕ್ಕೆ ಈ ಪಿಕ್ಚರಲ್ಲಿ. ಮೋರ್ ದೆನ್ ಎನಿಥಿಂಗ್ ನಮ್ಮ ಅಣ್ಣನಂತೂ ಇಷ್ಟು ಮುದ್ದಾಗೆ ಇಷ್ಟು ಚೆನ್ನಾಗಿ ನೋಡಿ ನನಗೆ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ. ಆನೆಸ್ಟ್ಲಿ ಸ್ಪೀಕಿಂಗ್, ಐ ಲವ್ ಮೈ ಬ್ರದರ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ. ಆ ಕ್ಲೀನ್ ಶೇವ್ ಲುಕ್ಕಲ್ಲಂತೂ ಯಾವುದೋ ಮತ್ತೆ 10th 11th ಸ್ಟ್ಯಾಂಡರ್ಡ್ ನೆನಪಾಯ್ತು ನನಗೆ ನಮ್ಮ ಅಣ್ಣ. ಒಂದು ಕಾನ್ಸೆಪ್ಟ್ ಇದೆ, ಏನೋ ವಿಷಯ ಇದೆ. ಆ ಮೆಟಾವರ್ಸ್ ಅನ್ನೋದು ಯಾಕೋ ತುಂಬ ಇಟ್ಸ್ ಟೇಕಿಂಗ್ ಮೈ ಅಟೆನ್ಷನ್ ಆ್ಯಂಡ್ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅನಿಸ್ತಾ ಇದೆ ಪಿಕ್ಚರಲ್ಲಿ. ಈ ಥರ ಪಿಕ್ಚರು ಆದಷ್ಟು ಜನಗಳಿಗೆ ರೀಚ್ ಆಗಬೇಕು, ಅಭಿಮಾನಿಗಳು ನೋಡಬೇಕು. ಆಮೇಲೆ ಪ್ರತಿಯೊಬ್ಬರೂ ಈ ಥರ ಒಂದು ಫಿಲ್ಮ್ಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಆ್ಯಂಡ್ ಎವ್ರಿಬಡಿ, ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಅಮ್ಮ ನೀವು ಚೆನ್ನಾಗಿದ್ದೀರಾ, ದ ನ್ಯೂ ಗರ್ಲ್, ಚಿನ್ನು ಪೇರ್ ಅಲ್ವಾ? ಯೋರ್ ನೇಮ್ ಪಿಕ್ಚರಲ್ಲಿ, ಫಿಲ್ಮಲ್ಲಿ ಜೂಲಿ. ನೀವು ಜೂಲಿ, ಅವ್ರ ಅಭಿ, ಅಣ್ಣ ರಾಮ್. ಸಿ ಐ ವಾಚ್ಡ್. ಸೊ ಹಾಗೆ ಎಲ್ರಿಗೂ ಒಳ್ಳೇದಾಗಲಿ, ಚೆನ್ನಾಗಿದೆ. ಐ ಥಿಂಕ್ ದರ್ ಇಸ್ ಸಮಥಿಂಗ್ ನ್ಯೂ ಇನ್ ದ ಮೂವಿ. ರೆಗ್ಯುಲರ್ ಮೂವೀಸ್ ಥರ ಇಲ್ಲ, ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ವಿಜಯರಾಘವೇಂದ್ರ ಎಲ್ಲಿ? ಹಂಗೆ ಮಾಡಬಾರ್ದು, ಕರೆದುಬಿಟ್ಟು ವಾಚ್ ಹೋಗ್ಬಿಡ್ಬಾರ್ದು ಫೋನ್ ಮಾಡ್ಕೊಂಡು. ಏನೋ ಹೊಗಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ರಘು, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಅಕ್ಕನ್ನ 1-2 ಸೆಕೆಂಡ್ ಸ್ಟೇಜ್ ಮೇಲೆ ಬರೋಕ್ಕೆ ಕೇಳ್ಕೊತೀನಿ. ಅವಳಿಗೆ ತುಂಬ ಹೆಮ್ಮೆ ಇದೆ. ನಿನ್ನ ಬಾಯಾರ ನಿನ್ನ ಮಗನ ನೀನು ಆಶೀರ್ವಾದ ಮಾಡು, ಒಳ್ಳೇದಾಗುತ್ತೆ. ವಿಶ್ ಮಾಡಿ ಅಷ್ಟೇ, ಒಂದು ವಿಶ್ ಮಾಡಿ. ಬಾ ಬಾ, ಒಳ್ಳೇದಾಗಬೇಕು. ಅಣ್ಣ ವಿಜಯರಾಗಿ ಬಂದ್ರ, ನೀನು ಬಂದ್ಬಿಡು. ಲಾಸ್ಟಲ್ಲಿ ಅಕ್ಕನ್ನು ಆ್ಯಡ್ ಮಾಡುವ. ಅಣ್ಣ ಮೇಡಮ್, ನಿಮಗೆ ನಿಮ್ಮ ಮಗ ಈಗ ಇದು ಫಸ್ಟ್ ಪಿಕ್ಚರು ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು, ಗ್ರೇ ಗೇಮ್ಸ್ ಅಂತ ಪಿಕ್ಚರಲ್ಲಿ. ವಿಜಯ ರಾಘವೇಂದ್ರ ಅವರಿದ್ದಾರೆ. ನಿಮಗೇನು ಅನಿಸುತ್ತೆ ಮೇಡಮ್, ನಿಮ್ಮ ಒಪಿನಿಯನ್ ಏನು? ಬಾಚಿನು ಜಾಸ್ತಿ ಮಾತಾಡಲ್ಲ. ಫಸ್ಟ್ ನನ್ನ ತಮ್ಮನಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಮಗನಿಗೆ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ಚಿನ್ನು. ನಮ್ಮ ಅಕ್ಕ ಹಂಗೆ ಸ್ವಲ್ಪ ನಾಚ್ಕತಾಳೆ. ಬಾ, ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಐ ಲವ್ ದ ಸಾಂಗ್ಸ್, ಐ ಲವ್ ದ ಟೀಸರ್, ದ ಟ್ರೈಲರ್, ದ ಪರ್ಫಾರ್ಮೆನ್ಸ್, ಎವ್ರಿಥಿಂಗ್. ಜಸ್ಟ್ ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಸೊ ಅಕ್ಕ ಪೋಸ್ಟ್ ಮಾಡ್ತಾರೆ, ಅಕ್ಕ ನೀ ಏನ್ ಮಾಡಿದ್ರು ಸೂಪರ್ ಅಕ್ಕ, ನೀವು ಬಂದಿದ್ದೆ ದೊಡ್ಡ ವಿಚಾರ. ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಮೈಕ್ ಕೊಡಿ. ಥ್ಯಾಂಕ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಪ್ಪಾಜಿ ಬನ್ನಿ.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.